ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬಂದೇ ಬಿಡ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳ್ದೇ ಇದ್ದರೆ ಹೇಗಲ್ವಾ? ಹಾಗಾಗಿ ಸೀರೆ ಶಾಪಿಂಗ್ ಮಾಡೋಣ ಅಂತ ವಸ್ತ್ರ ಕಲೆಕ್ಷನ್ಸ್ ಅನ್ನೋ ಒಂದು ಶೋರೂಮಿಗೆ ಬಂದಿದ್ದೀವಿ. ಮೊದಲೇ ಹೇಳ್ತಾ ಇದ್ದೀನಿ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಸಾಕಷ್ಟು ಜನ ಶಾಪಿಂಗ್ ವಿಡಿಯೋ ಹಾಕಿದಾಗ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಹಬ್ಬಕ್ಕೆ ನಮಗೆ ಸೀರೆ ಬೇಕಾಗಿದ್ದರಿಂದ ನಾವಿಲ್ಲಿ ಶಾಪಿಂಗ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಎಲ್ಲ ನೋಡಿದ್ಮೇಲೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ವೆರೈಟೀಸ್ ತುಂಬ ಚೆನ್ನಾಗಿದೆ, ಹಾಗೆ ನಾವು ಕೊಡೋವಂಥ ದುಡ್ಡುಗೂ ವರ್ತ್ ಆಗಿದೆ ಅಂತ ಅನಿಸಿದ ಮೇಲೆ ನಿಮ್ಮಲ್ಲಿ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಸ್ತ್ರ ಕಲೆಕ್ಷನ್ ಶೋರೂಮ್ ಬಂದು ನಾಗರಬಾವಿ ಮೇನ್ ರೋಡಲ್ಲಿ ಪ್ರಶಾಂತ್ ನಗರಲ್ಲಿದೆ. ನಿಮ್ಮಲ್ಲಿ ಯಾರಿಗಾದರೂ ಬೇಕಿದ್ರೆ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮಗೆ ಲೊಕೇಶನ್ ಕಳಿಸ್ತಾರೆ, ಹೋಗ್ಬೋದು. ಈ ಶೋರೂಮಲ್ಲಿ ಲೇಡೀಸ್ಗೆ ಏನೇನು ಬೇಕೋ ಎಲ್ಲವೂ ಕೂಡ ಸಿಗುತ್ತೆ. ಬರೀ ಲೇಡೀಸಿಗೆ ಮಾತ್ರನೇ ಇರೋವಂಥ ಶೋರೂಮು. ತುಂಬಾ ಚೆನ್ನಾಗಿರೋವಂಥ ಸೀರೆಗಳ ಕಲೆಕ್ಷನ್ಸ್ ಇದೆ. ಅದರಲ್ಲೂ ಮುಖ್ಯವಾಗಿ ಕಾಂಜೀವರಂ ಸಿಲ್ಕ್ ಸ್ಯಾರಿ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ, ಸೆಮಿ ಕಾಂಜೀವರಂ ಸ್ಯಾರಿ, ಜೂಟ್ ಸ್ಯಾರೀಸ್, ಪ್ಯೂರ್ ಬನಾರಸಿ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಹಾಗೆ ವರ್ಕ್ ಸ್ಯಾರಿಗಳು ಅಂದರೆ ಡಿಸೈನರ್ ಸ್ಯಾರೀಸ್, ಆಫೀಸ್ ವೇರ್ ಸ್ಯಾರೀಸ್, ಹಾಗೆ ಡೈಲಿ ಯೂಸ್ ಸ್ಯಾರಿ ಕೂಡ ಸಿಗುತ್ತೆ. ಜೊತೆಗೆ ಟಾಪ್ಸ್ಗಳು ಮತ್ತು 3 ಪೀಸ್ ಸೆಟ್ಟು, ಸಲ್ವಾರ್ ಸೆಟ್ಟು ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ ನೀವು ಮದುವೆಗೆ ಏನಾದರೂ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಬ್ರೈಡಲ್ ಕಲೆಕ್ಷನ್ಸು ಕೂಡ ತುಂಬಾ ಚೆನ್ನಾಗಿದೆ ಪ್ಯೂರ್ ಕಾಂಜೀವರಮಲ್ಲಿ. ಇವಾಗ ನಾವು ಟಾಪ್ಸ್ ಏನು ನೋಡ್ತಾ ಇದ್ದೀವಲ್ಲ, ಇದು ಆಫರಲ್ಲಿತ್ತು. 1000 ರುಪೀಸ್ಗೆ 3 ಪೀಸು ಅಂದರೆ 3 ಕುರ್ತೀಸ್ ಬರುತ್ತೆ 1000 ರುಪೀಸ್ಗೆ. ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು, ಹಾಗೆ ಯಾವುದೇ ಸೈಜಲ್ಲಿ ಬೇಕಾದರೂ ತೊಗೊಬೋದು. ಹಾಗೆ ಇದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಹಾಗೆ ಡಿಸೈನ್ ಇರೋವಂಥ ಕುರ್ತಿಗಳು 1000 ರುಪೀಸ್ಗೆ 2 ಪೀಸ್ ಕೂಡ ಸಿಗ್ತಾಯಿತ್ತು. ಇಲ್ಲಿ ನಮಗೆ ಯಾವ ಥರ ಸೀರೆ ಬೇಕೋ ಅದನ್ನು ಮಾತ್ರನೇ ತೆಗೆಸಿ ನೋಡ್ತಾ ಇದ್ವಿ. ಸುಮ್ಮನೆ ಅನ್ನೆಸೆಸರಿ ವಿಡಿಯೋಗೋಸ್ಕರ ಬೇರೆ ಸೀರೆಗಳನ್ನೆಲ್ಲ ತೊಗೊಳ್ಳದೇ ಇರೋದನ್ನೆಲ್ಲ ತೆಗೆದು ಓಪನ್ ಮಾಡಿಸ್ಲಿಲ್ಲ. ಇಲ್ಲಿ ಕಾಣಿಸ್ತಾ ಇರೋವಂಥ ಸೀರೆಗಳು ತುಂಬ ಗ್ರ್ಯಾಂಡಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಇದೆಲ್ಲ ಸೆಮಿ ಸಿಲ್ಕ್ ಸ್ಯಾರೀಸ್ 3000 4000 ಬರುತ್ತೆ. ವರಮಹಾಲಕ್ಷ್ಮಿಗೆ ಅಂತ ಸ್ಪೆಷಲಾಗಿ ಇವಾಗ ತರಿಸಿದ್ದಾರೆ. ನಿಮ್ಗೆ ಇಷ್ಟ ಆದರೆ ಆ ಥರ ಸೀರೆಗಳನ್ನು ಕೂಡ ತೊಗೊಬೋದು. ವರಮಹಾಲಕ್ಷ್ಮಿ ಇನ್ನೇನು ಬರ್ತಾ ಇದೆಯಲ್ವಾ, ಇನ್ನೂ ಕೂಡ ಜಾಸ್ತಿ ಸ್ಯಾರೀಸ್ ತರಿಸ್ತಾ ಇದ್ದಾರೆ, ಅಂದರೆ ಅಫೋರ್ಡಬಲ್ ಪ್ರೈಸಲ್ಲಿ. ಮೈಸೂರು ಕ್ರೇಪ್ ಸಿಲ್ಕ್ ಸೀರೆಯಲ್ಲೂ ಕೂಡ ಸ್ವಲ್ಪ ಗ್ರಾಮ್ಸ್ ಕಡಿಮೆ ಇರುವಂಥ ಸೀರೆಗಳನ್ನು ಕೂಡ ತರಿಸ್ತೀವಿ ಅಂತ ಹೇಳಿದರು. ನಿಮ್ಮಲ್ಲಿ ಯಾರಿಗಾದ್ರೂ ಬೇಕಾದರೆ ಅವ್ರ ನಂಬರ್ ಕೊಟ್ಟಿರ್ತೀನಲ್ಲ, ಅವ್ರಿಗೆ ಕಾಲ್ ಮಾಡಿ ಬಂದಿದೆಯಾ ಕೇಳಿಕೊಂಡು ಹೋಗಿ ಶಾಪಿಂಗ್ ಮಾಡ್ಬೋದು. ಲಾಸ್ಟ್ ಸಂಡೇ ಒಂದು ಫಂಕ್ಷನ್ ಇತ್ತು ವಿಜಯನಗರ ಹತ್ರ, ಹಾಗಾಗಿ ಅಲ್ಲಿ ಫಂಕ್ಷನ್ಗೆ ಹೋಗಿ ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ಶಾಪಿಂಗಿಗೆ ಅಂತ ಬಂದಿದ್ದು. ಹಾಗಾಗಿ ಸೀರೆಯಲ್ಲೇ ಇದ್ದೀನಿ ನಾನು. ನನ್ನ ಜೊತೆ ನಮ್ಮ ಆಂಟಿ ಹಾಗೆ ನಮ್ಮ ದೊಡ್ಡಮ್ಮನೂ ಕೂಡ ಬಂದಿದ್ದರು. ಇನ್ನು ಇತ್ತೀಚೆಗೆ ಮೈಸೂರು ಸಿಲ್ಕ್ ಸೀರೆಗಳೇ ತುಂಬ ಫೇಮಸ್, ಹಾಗೆ ತುಂಬ ಟ್ರೆಂಡಿಂಗಲ್ಲಿರೋದು ಕೂಡ. ಬೇರೆ ಬೇರೆ ರೀತಿಯಾದಂತಹ ಮೈಸೂರು ಸಿಲ್ಕ್ ಸೀರೆಗಳು ಬರ್ತಾ ಇದೆ ಇವಾಗ. ಉಟ್ಕೊಳ್ಳೋದಕ್ಕೂ ಕೂಡ ತುಂಬ ಈಸಿಯಾಗಿ ಕೂತ್ಕೊಳ್ಳುತ್ತೆ, ಜೊತೆಗೆ ನೋಡೋದಕ್ಕೂ ಅಷ್ಟೇ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಎಲ್ಲರೂ ಕೂಡ ಇವಾಗ ಮೈಸೂರು ಸಿಲ್ಕ್ ಸೀರೆನೇ ತಗೋತಾ ಇದ್ದಾರೆ. ನನಗೂ ಕೂಡ ಬೇರೆ ಎಲ್ಲ ಸೀರೆ ನೋಡಿದ್ಮೇಲೆ ಮೈಸೂರು ಸಿಲ್ಕ್ ಸೀರೆನೇ ಇಷ್ಟ ಆಯಿತು. ಮೈಸೂರು ಸಿಲ್ಕ್ ಸೀರೆ ಅಂತಂದರೆ ಇದು KSIC ಸ್ಯಾರೀಸ್ ಅಲ್ಲ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದು. ನೀವು ಪ್ಯೂರ್ KSIC ಮೈಸೂರು ಸಿಲ್ಕ್ ಸೀರೆ ತೊಗೊತೀರಾ ಅಂತಂದರೆ, ನಾನಿವಾಗ ಹಾಕ್ಕೊಂಡಿರೋಂತಹ ಸೀರೆ ಏನಿದೆ ಅದು ಏನಿಲ್ಲ ಅಂದ್ರೂ 60,000 ಬೇಕಾಗುತ್ತೆ KSICಲಿ ತೊಗೊಂಡ್ರೆ. ಯಾಕಂದರೆ KSIC ಸ್ಯಾರಿಯಲ್ಲಿ ಜರಿ ಜಾಸ್ತಿ ಇದ್ದಷ್ಟು ಕೂಡ ರೇಟು ಜಾಸ್ತಿ ಇರುತ್ತೆ. ಈ ಸೀರೆಗಳು ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್, ಇದೆಲ್ಲದೂ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿದೆ ಈ ಸೀರೆಗಳೆಲ್ಲ. ನೀವು ಶೋರೂಮಲ್ಲಿ ಜಾಸ್ತಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಮನೆಗೆ ಬಂದಮೇಲೆ ನಾನು ಯಾವ ಸೀರೆ ತೊಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಯಾವುದನ್ನು ತೊಗೊಂಡೆ, ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ನಾನು 2 ಸೀರೆಗಳನ್ನ ತೊಗೊಂಡೆ. ಒಂದು ಮೈಸೂರು ಸಿಲ್ಕ್ ಸೀರೆ, ಮತ್ತೊಂದು ನಾರ್ಮಲ್ ಸೀರೆ, ಅದು ಕಾಟನ್ ಸಿಲ್ಕ್ ಸ್ಯಾರಿ. ಇವಾಗ ತೋರಿಸ್ತಾ ಇರೋವಂಥದ್ದು ಕ್ರೇಪ್ ಮೈಸೂರು ಸಿಲ್ಕ್ ಸೀರೆ. ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಇರೋವಂಥ ಸೀರೆ ತೊಗೊಂಡಿದ್ದು ನಾನು. ಸ್ಯಾರಿ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. KSIC ಸ್ಯಾರಿ ಕೂಡ ನನ್ನ ಹತ್ರ ಈಗಾಗಲೇ ಇದೆ. ಅದು 24,000 ಕೊಟ್ಟಿದ್ವಿ. ಬಟ್ ಇಷ್ಟೊಂದು ಜರಿ ಇಲ್ಲ ಅದರಲ್ಲಿ. ಜರಿ ಇಷ್ಟೊಂದು ಇಲ್ಲದೆ ಇದ್ದರೂ ಕೂಡ ಅದು ಪ್ಯೂರ್ KSIC ಸೀರೆ. ಆದರೆ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ. 23,000 ಕೊಟ್ಟರೂ ಕೂಡ ಅದರಲ್ಲಿ ಬ್ಲೌಸ್ ಬರೋದಿಲ್ಲ. ಬ್ಲೌಸ್ನ ನಾವು ಸಪ್ರೇಟಾಗಿ ತೊಗೊಂಡು ಹೊಲಿಸ್ಕೋಬೇಕು. ಆದರೆ ಈ ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲಿ ವಿತ್ ಬ್ಲೌಸ್ ಬರುತ್ತೆ. ಬ್ಲೌಸು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಜರಿ ನೋಡ್ತಾ ಇದ್ದೀರಾ, ಕೆಳಗಡೆ ಚೆಕ್ಸ್ ಪ್ಯಾಟ್ರನಲ್ಲಿ ಬಂದಿದೆ. ಆಫ್ ಆ್ಯಂಡ್ ಆಫ್ ಥರ ಇದೆ ಇದು ಸ್ಯಾರಿ. ಕೆಳಗಡೆ ಗ್ರೀನ್ ಬರುತ್ತೆ, ಮೇಲೆ ರೆಡ್ ಕಲರ್ ಬರುತ್ತೆ. ಬ್ಲೌಸು ಪ್ಲೈನ್ ಗ್ರೀನು ಬಂದಿದೆ, ಬಾರ್ಡ್ರ್ ಬಂದಿದೆ.
ತುಂಬ ಪ್ಲೇನಾಗಿ ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೀರೆ ಇದು ನೋಡೋದಕ್ಕೆ. ಬ್ಲೌಸ್ನ ತುಂಬ ಗ್ರ್ಯಾಂಡಾಗೆಲ್ಲ ವರ್ಕ್ ಮಾಡಿಸಿದ್ರೆ KSIC ಸೀರೆ ಆಗಿರ್ಬೋದು ಅಥವಾ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಚೆನ್ನಾಗಿ ಕಾಣಿಸೋದಿಲ್ಲ, ಸಿಂಪಲ್ ಆಗಿರಬೇಕು. ಹಾಗೆ ಇದರ ಪಲ್ಲು ತೋರಿಸ್ತಾ ಇದ್ದೀನಿ, ಈ ರೀತಿ ಬಂದಿದೆ ಸರಿ. ಇನ್ನು ಈ ಸೀರೆದು ಗ್ರಾಮ್ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿನೇ ರೇಟು ಕೂಡ ಸ್ವಲ್ಪ ಜಾಸ್ತಿನೇ, 180 ಗ್ರಾಮ್ಸ್ ಇರೋವಂಥದ್ದು ಇದು. ಹಾಗಾಗಿ ಈ ಸ್ಯಾರಿ ಪ್ರೈಸ್ ಬಂದು 11,000 ಪ್ಲಸ್ ಇದೆ. ಇನ್ನು 10% ಡಿಸ್ಕೌಂಟ್ ಹೋಗಿ 10,500 ರುಪೀಸ್ ಆಯಿತು. ಮೈಸೂರು ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಸ್ವಲ್ಪ ಜರಿ ಜಾಸ್ತಿ ಇರುವಂಥದ್ದು, 10,000 ಕಡಿಮೆ ಯಾವ ಸೀರೆಗಳು ಕೂಡ ಇವಾಗ ಸಿಗಲ್ಲ ಎಲ್ಲೂ ಕೂಡ. ಈ ಸೀರೆದು ಥಿಕ್ನೆಸ್ ತುಂಬ ಚೆನ್ನಾಗಿತ್ತು, ಜೊತೆಗೆ ಗ್ರಾಮ್ಸ್ ಕೂಡ ತುಂಬ ಜಾಸ್ತಿ ಇದ್ದಿದ್ದರಿಂದ ಇಷ್ಟು ಪ್ರೈಸ್ಗೆ ನಮಗೆ ಈ ಸೀರೆ ಸಿಕ್ತು. ಹಾಗೆ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಎವರ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಷ್ಟು ದಿನ ಆದ್ರೂ ಕೂಡ ಈ ಕಾಂಬಿನೇಷನ್ ಹಳೇದಾಗೋದಿಲ್ಲ. ಕಪ್ಪಗಿರೋರು ಬೆಳ್ಳಗಿರೋರು ಯಾರೇ ಉಟ್ಟರು ಕೂಡ ಈ ಕಲರ್ಸ್ ಎರಡೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹತ್ತಿರದಿಂದ ಸೀರೆ ತೋರಿಸ್ತಾ ಇದ್ದೀನಿ ಹೇಗಿದೆ ಸೀರೆ ಅಂತ. ಈ ಸೀರೆನೇ ಈ ವರ್ಷ ನಮ್ಮ ಮನೆ ವರಮಹಾಲಕ್ಷ್ಮಿಗೆ ಉಡಿಸೋದು. ನನಗಂತೂ ಈ ಸೀರೆ ತುಂಬಾ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಜೊತೆಗೆ ಈ ಅಮೌಂಟು ವರ್ತ್ ಅನಿಸ್ತಾ ಅಂತ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಈ ಸೀರೆ ಬಿಟ್ಟು ನೆಕ್ಸ್ಟು ನಾನು ಇನ್ನೊಂದು ಸೀರೆನ ತೊಗೊಂಡೆ, ಅದು ಕಾಟನ್ ಸಿಲ್ಕ್ ಸ್ಯಾರಿ. ಇವಾಗ ಈ ಸೀರೆನೂ ಕೂಡ ತುಂಬ ಟ್ರೆಂಡಿಂಗಲ್ಲಿದೆ. ಫುಲ್ ಗೋಲ್ಡನ್ ಬರುತ್ತೆ ಬಾಡಿ ಪೂರ್ತಿ. ಬ್ಲೌಸು ಕೂಡ ಸೇಮ್ ಗೋಲ್ಡನಲ್ಲೇ ಬರುತ್ತೆ. ಆದರೆ ಈ ಸೀರೆಗೆ ಕಾಂಟ್ರಾಸ್ಟ್ ಕಲರಲ್ಲಿ ನಾವು ಬ್ಲೌಸ್ನ ಹೊಲಿಸಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಇತ್ತೀಚೆಗೆ ಟ್ರೆಂಡಲ್ಲಿರುವಂಥ ವೆಲ್ವೆಟ್ ಬ್ಲೌಸ್ನ ಹೊಲಿಸ್ಕೊಂಡು ಡಾರ್ಕ್ ಕಲರ್ ವೆಲ್ವೆಟ್ ಬ್ಲೌಸ್ನ ಹಾಕ್ಕೊಂಡ್ರೆ ಪರ್ಪಲ್ ಆಗಿರ್ಬೋದು ಅಥವಾ ರೆಡ್ ಕಲರ್, ಬ್ಲೂ ಕಲರ್, ಗ್ರೀನ್ ಕಲರ್, ಈ ರೀತಿಯಾಗಿ ವೆಲ್ವೆಟ್ ಬ್ಲೌಸ್ಗಳು ಇವಾಗ ರೆಡಿಮೇಡು ಕೂಡ ಸಿಗುತ್ತೆ, ಹಾಗೆ ಪೀಸ್ಗಳು ಕೂಡ ಸಿಗುತ್ತೆ. ತೊಗೊಂಡು ಬಂದು ನಮ್ಗೆ ಹೇಗೆ ಬೇಕೋ ಹಾಗೆ ಹೊಲಿಸ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಸೀರೆ. ಈ ಸೀರೆ ಬೆಲೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಒಳ್ಳೆ ಕಾಂಜೀವರಂ ಸೀರೆ ಥರ ಕಾಣಿಸ್ತಾ ಇದೆ, ಆದರೆ ಇದರ ಬೆಲೆ ಬಂದು 1,800 ಪ್ಲಸ್ ನಮಗೆ 10% ಡಿಸ್ಕೌಂಟ್ ಹೋಗಿ 1,500ಗೋ 1,600ಗೋ ಈ ಸ್ಯಾರಿ ಸಿಕ್ತು. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ದೂರದಲ್ಲಿ ನಿಮಗೆ ಅಷ್ಟು ಡೀಟೇಲಿಂಗ್ ಆಗಿ ಕಾಣಿಸ್ಲಿಲ್ಲ ಸೀರೆ. ನೋಡ್ತಾ ಇರ್ಬೋದು ಹತ್ತಿರದಿಂದ ಎಷ್ಟು ಚೆನ್ನಾಗಿದೆ ಸೀರೆ ಅಂತ. ಸೀರೆ ಬಾಡಿ ಪೂರ್ತಿ ಬ್ರೊಕೆಡಲ್ಲಿ ಫ್ಲವರ್ ಬ್ರೊಕೆಡಲ್ಲಿ ಬರುತ್ತೆ. ಹಾಗೆ ಸೀರೆ ಬಾರ್ಡ್ರ್ ಬಂದು ಫುಲ್ ಪ್ಲೈನ್ ಗೋಲ್ಡಲ್ಲಿ ಪೇಟ ಜರಿ ಅಂತ ಕರಿತೀವಲ್ಲ ಆ ರೀತಿ ಬಂದಿದೆ. ಈ ಸೀರೆನೂ ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ಕೊಟ್ಟಿರೋಂಥ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು. ಇನ್ನು 1,000 ರುಪೀಸ್ಗೆ 3 ಕುರ್ತಿಗಳು ಸಿಗ್ತಾ ಇತ್ತಲ್ಲ, ಅದರಲ್ಲಿ ನಾನು 3 ಕುರ್ತಿಗಳನ್ನ ಸೆಲೆಕ್ಟ್ ಮಾಡಿ ತಗೊಂಡೆ. ಕುರ್ತಾಗಳು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಹಾಗೆ ಬಟ್ಟೆನೂ ಕೂಡ ತುಂಬ ಸಾಫ್ಟಾಗಿದೆ. ಇನ್ನು ನಾನಿಲ್ಲಿ 2 ಕುರ್ತಾಗಳನ್ನ ಮಿಕ್ಸ್ ಕಲರಲ್ಲಿ ತೊಗೊಂಡಿದ್ದೀನಿ. ಯಾವುದೇ ಪ್ಯಾಂಟ್ ಜೊತೆ ಮ್ಯಾಚ್ ಮಾಡ್ಕೊಂಡು ಹಾಕೊಬೋದು, ರೆಡ್ಡು ಅಥವಾ ಗೋಲ್ಡನ್ ಕಲರ್ ಈ ರೀತಿ. ಈ ಕುರ್ತಾ ಮೇಲೆ ಗೋಲ್ಡ್ ಪ್ರಿಂಟ್ ಕೂಡ ಇದೆ, ಹೋಗಲ್ಲ ಅಂತ ಹೇಳಿದ್ದಾರೆ, ನೋಡಬೇಕು ಒಂದ್ಸಲ ವಾಶ್ ಮಾಡಿ. ಇನ್ನು ಇದು ಸೆಕೆಂಡ್ ಕುರ್ತಾ. ಈ ಕುರ್ತಾನೂ ಕೂಡ ಮಲ್ಟಿ ಕಲರ್ಸ್ ಇದೆ, ಹಾಗಾಗಿ ಯಾವುದೇ ಪ್ಯಾಂಟ್ ಜೊತೆ ನಾವು ಮಿಸ್ ಮ್ಯಾಚ್ ಮಾಡ್ಕೊಬೋದು. ಈ ಕುರ್ತಾದು ಬಟ್ಟೆ ತುಂಬ ಸಾಫ್ಟಾಗಿದೆ, ಈ ಬೇಸಿಗೆಯಲ್ಲಿ ಹಾಕೋದಕ್ಕೆಲ್ಲದಕ್ಕೂ ಕೂಡ ತುಂಬ ಹಗುರವಾಗಿರುತ್ತೆ. ತೋರಿಸ್ತಾ ಇದ್ದೀನಿ ಹತ್ತಿರದಿಂದ, ನೋಡ್ತಾ ಇರ್ಬೋದು. ರಯಾನ್ ಕಾಟನ್ ಇದು, ಫುಲ್ ಕಾಟನ್ ಅಲ್ಲ. ಇದ್ರ ಮೇಲೂ ಕೂಡ ಗೋಲ್ಡನ್ ಪ್ರಿಂಟ್ಸ್ ಇದೆ, ಅಷ್ಟು ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ಒಂದು ಬಟ್ಟೆನ ಮುಟ್ಟಿದಾಗ ಫೀಲಲ್ಲಿ ಗೊತ್ತಾಗುತ್ತಲ್ವ ಬಟ್ಟೆ ಹೇಗಿದೆ ಅಂತ. ತುಂಬ ಒಳ್ಳೆ ಬೆಣ್ಣೆ ಥರ ಇತ್ತು ಈ ಬಟ್ಟೆ. ಇದು ಸೆಕೆಂಡ್ ಕುರ್ತಾ. ಇನ್ನು ಥರ್ಡ್ ಕುರ್ತಾ ನಾನು ಮಸ್ಟರ್ಡ್ ಯೆಲ್ಲೋ ಕಲರಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ರೆಡ್ ಅಥವಾ ವೈಟ್ ಕಲರ್ ನಾವು ಲೆಗ್ಗಿನ್ ಅಥವಾ ಸಿಗರೆಟ್ ಪ್ಯಾಂಟ್ಸ್ನ ಹಾಕೊಬೋದು. ಪ್ಲಾಜೋ ಇಷ್ಟ ಆದರೆ ಪ್ಲಾಜೋ ಕೂಡ ನೀವು ಹಾಕೊಬೋದು. ಸೊ ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಆಗಿತ್ತು. ವರಮಹಾಲಕ್ಷ್ಮಿಗೆ ಅಂತ ತೊಗೊಂಡಿರುವಂಥ ಮೈಸೂರು ಸಿಲ್ಕ್ ಸೀರೆ ಹೇಗೆ ಅನಿಸ್ತು ನಿಮಗೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನೀವೆಲ್ಲರೂ ಕೂಡ ಶಾಪಿಂಗ್ ಶುರು ಮಾಡಿದ್ರಾ, ಇನ್ನೂ ಮಾಡಬೇಕಾ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇವರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಥವಾ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿದರೆ, ಅವ್ರ ನಂಬರ್ ಕೇಳಿದ್ರೆ ನಿಮಗೆ ಪರ್ಸ್ನಲ್ಲಾಗಿ ಅವ್ರ ನಂಬರ್ನ ಕೊಡ್ತೀನಿ. ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.